ರೌಡಿ ಶೀಟರ್ಗಳಿಗೆ ಐಜಿಪಿ ಖಡಕ್ ವಾರ್ನಿಂಗ್. ಇನ್ನೂರ 77 ರೌಡಿಗಳ ಮನೆಗಳ ಮೇಲೆ ಪೊಲೀಸರ ದಿಢೀರ್ ದಾಳಿ. ಮುಖ್ಯಮಂತ್ರಿ ನೀಡಿದ್ದ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲಿ ರೌಡಿಗಳ ವಿರುದ್ಧ ಪೊಲೀಸ್ ಇಲಾಖೆ ಸಮರ ಸಾರಿದ್ದು, ಉತ್ತರ ವಲಯ ಐಜಿಪಿ ಡಾ ಪಿಎಸ್ ಹರ್ಷ ನೇತೃತ್ವದಲ್ಲಿ 4 ಜಿಲ್ಲೆಗಳಲ್ಲಿ ರೌಡಿ ನಿಗ್ರಹ ದಳ ಕಾರ್ಯಾಚರಣೆ ಆರಂಭವಾಗಿದೆ. ಬಳ್ಳಾರಿ, ರಾಯಚೂರು, ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ರೌಡಿ ಶೀಟರ್ಗಳ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ವಹಿಸಲಾಗ್ತಾ ಇದೆ. ಡಿಜಿ ಮತ್ತು ಐಜಿಪಿ ನಿರ್ದೇಶನದ ಮೇರೆಗೆ ಇದೀಗ ಬಳ್ಳಾರಿ ವಲಯದಲ್ಲಿ 3 ವಿಶೇಷ ತಂಡಗಳನ್ನು ರಚಿಸಿ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದ್ದು, ಬಳ್ಳಾರಿಯಲ್ಲಿ 106, ರಾಯಚೂರಿನಲ್ಲಿ 103 ಹಾಗೂ ಕೊಪ್ಪಳದಲ್ಲಿ 68 ರೌಡಿಗಳ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕಳೆದ ಬಾರಿ ನಡೆದ ರೌಡಿ ಶೀಟರ್ಗಳ ಪೆರೇಡ್ಗೆ ಹಾಜರಾಗಿದ್ದವರ ಪೈಕಿ 13 ಮಂದಿ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಮತ್ತೊಂದೆಡೆ ಬಳ್ಳಾರಿಯ ಎಪಿಎಂಸಿ ಠಾಣೆ ವ್ಯಾಪ್ತಿಯ ಅಂದ್ರಹಳ್ ಸೀತಾರಾಮ್ ಎಂಬ ರೌಡಿ ಶೀಟರ್ ಮನೆಯಲ್ಲಿ ಏರ್ಗನ್ ಹಾಗೂ ಹಲವು ಅನುಮಾನಾಸ್ಪದ ದಾಖಲೆಗಳು ಪತ್ತೆಯಾಗಿದ್ದು, ಈ ಕುರಿತು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕರ್ನಾಟಕ ರಾಜ್ಯದ ಡಿಜಿ ಮತ್ತು ಐಜಿ ಅವರು ಸಹ ಇದ್ರ ಬಗ್ಗೆ ಬಹಳ ಡೀಟೇಲ್ ಆದ ರಿವ್ಯೂ ತೆಗೆದುಕೊಂಡು ಕೆಲವು ನಿರ್ದೇಶನಗಳನ್ನ ರಾಜ್ಯ ಮಟ್ಟದಲ್ಲಿ ಎಲ್ಲ ಘಟಕಗಳಿಗೂ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಒಂದು ಹೊಸ ಇನಿಷಿಯೇಟಿವ್ ತೆಗೆದುಕೊಂಡು ಈಗ ಬಳ್ಳಾರಿ ವಲಯದ 4 ಜಿಲ್ಲೆಗಳಲ್ಲಿ ಹೊಸದಾಗಿ ರೌಡಿ ನಿಗ್ರಹ ದಳಗಳನ್ನ ರಚಿಸಲಾಗಿದೆ. ಇದರ ಸ್ವರೂಪ ಹೇಗಿದೆ ಅಂದ್ರೆ, ಎಲ್ಲೆಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ SHO ಇದ್ದಾರೆ ಅವರ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳನ ರಚಿಸಲಾಗಿದೆ. ಹಾಗೇನೆ ಎಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು SHOಗಳಾಗಿದ್ದಾರೆ, ಠಾಣಾಧಿಕಾರಿಗಳಾಗಿದ್ದಾರೆ, ಅಲ್ಲಿ ವೃತ್ತ ಮಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ರೌಡಿ ನಿಗ್ರಹ ದಳ ನಾವು ರಚನೆ ಮಾಡಿದ್ದೇವೆ. ಇದರ ಭಾಗವಾಗಿ ಈಗಾಗಲೇ ಸಾಕಷ್ಟು ಆಕ್ಟಿವಿಟಿಗಳು ಆಗಿತ್ತು. ನಾವು ಸತತವಾಗಿ ಒಂದು ವಾರದಿಂದ ನಮ್ಮ ರೌಡಿ ಪಟ್ಟಿಗಳಲ್ಲಿದ್ದ ಜನಗಳ ಡೇಟಾ ಅಪ್ಡೇಷನ್ನು, ಆಮೇಲೆ ಒಂದು ತಳಮಟ್ಟದಿಂದ ಇನ್ನೂ ರೌಡಿ ಶೀಟರ್ಸ್ ಓಪನಿಂಗ್ ಬಗ್ಗೆ ಹೊಸದಾಗಿ ಯಾವ್ದಾದ್ರು ಕನ್ವಿಕ್ಷನ್ ಆಗಿದೆಯಾ, ಹೊಸದಾಗಿ ಬಾಡಿ ಅಫೆನ್ಸ್ಗಳಾಗಿದೆಯಾ, ಬೇರೆ ಏನಾದರೂ ಚಟುವಟಿಕೆ ಇದೆಯಾ ನಮ್ಮ ವಲಯದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಕಂಪ್ಲೀಟ್ ಅಪ್ಡೇಟೆಡ್ ಡೇಟಾ ಇಟ್ಟುಕೊಂಡು ಈ ದಿನ ಬೆಳಗ್ಗೆ ಏಕಕಾಲಕ್ಕೆ 4 ಜಿಲ್ಲೆಗಳಲ್ಲಿ ನಾವು ಕೆಲವು ನಟೋರಿಯಸ್ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಏಕಕಾಲಕ್ಕೆ ನಾವು ಶೋಧ ಕಾರ್ಯಾಚರಣೆ ನಾವು ನಡೆಸಿದ್ದೇವೆ. ಇದರ ಡೀಟೇಲ್ಸ್ ತಮಗೆ ತಿಳಿಸಬೇಕು ಅಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ 104 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ವಿಜಯನಗರ ಜಿಲ್ಲೆಯಲ್ಲಿ 106 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಹಾಗೆ ರಾಯಚೂರಿನಲ್ಲಿ 103, ಕೊಪ್ಪಳದಲ್ಲಿ 68, ಈ ರೀತಿ 381 ಕುಖ್ಯಾತ ರೌಡಿಗಳ ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಇನ್ನು ನಮ್ಮ ಉದ್ದೇಶ ರೌಡಿಗಳ ಕುಟುಂಬಕ್ಕೆ ತೊಂದರೆ ನೀಡುವುದಲ್ಲ, ಅಪರಾಧ ಚಟುವಟಿಕೆಗಳನ್ನ ಬಿಟ್ಟು ಮುಖ್ಯ ವಾಹಿನಿಗೆ ಬರುವಂತೆ ಮಾಡುವುದು. ಇನ್ನು ರೌಡಿಗಳೊಂದಿಗೆ ಸಾಫ್ಟ್ ಕಾರ್ನರ್ ಹೊಂದಿರುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಐಜಿಪಿ ಹರ್ಷ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಕೆಲ ಸಿಬ್ಬಂದಿಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ ಎಂದು ಐಜಿಪಿ ತಿಳಿಸಿದ್ರು. ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಸಹ ಬಿಡಲ್ಲ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಬಿಡಲ್ಲ. So, from our end, we will put an end to any kind of soft peddling of all these illegal elements. ಅದ್ರ ಬಿಟ್ಟು ಮುಂದಕ್ಕೆ ಕನ್ವೆನ್ಸ್ ಆದ್ರೆ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಮ್ಮ ಸಿಬ್ಬಂದಿ ಅಂತ ಸಹ ಯಾವುದೇ ಮುಲಾಜಿ ನೋಡಿದ್ರೆ ಅವ್ರನ್ನ ಅವಲೇ ಜೈಲಿಗೆ ಕಳಿಸಿದ್ದಿದೆ. ಹಾಗೆ ಬರೇ ಯಾವುದೋ ಲೋವರ್ ಲೆವೆಲ್ ಫಂಕ್ಷನರೀಸ್ ಅಷ್ಟೇ ಅಲ್ಲ, ಬಹಳ ಸೀನಿಯರ್ ಲೆವೆಲ್ ಅಧಿಕಾರಿಗಳನ್ನ ಸಹ ಈಗಾಗಲೇ ಕೆಲವು ಕೇಸ್ಗಳಲ್ಲಿ ಸ್ಪಷ್ಟ ಸಾಕ್ಷ್ಯಗಳಲ್ಲಿ ನಮಗೆ ಮೂಡಿ ಬಂದಿತ್ತು. ಈಗಾಗಲೇ ಆಯಾ ಘಟಕಾಧಿಕಾರಿಗಳು
ಕೆಲವು ಕೇಸ್ನಲ್ಲಿ, ನಮ್ಮ ಹಂತದಲ್ಲಿ ಕೆಲವು ಕೇಸ್ನಲ್ಲಿ ಸಸ್ಪೆನ್ಷನ್ನಲ್ಲಿ ಇಡಲಾಗಿದೆ, ಹಾಗೆ ಫರ್ಮ್ ಆಕ್ಷನ್ಸ್ ಆಗ್ತದೆ. ಓಕೆ, ಹಾಗೇನೆ ನಾವು ಇದು ಬಹಳ ಕೋಆರ್ಡಿನೇಟೆಡ್ ಎಫರ್ಟ್ ಸಹ ಮಾಡ್ತೀವಿ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ನಾವೀಗ ಈ ರೌಡಿಗಳು ಇಲ್ಲೀಗಲ್ ಆಗಿ ಇಲ್ಲಿದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿ ಮತ್ತೊಂದು ಮಾಡಿದ್ರೆ ನಾವು IT ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹ ಬಹಳ ನೇರ ಸಂಪರ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಅವನು ಯಾವಾದರೂ ಬೇನಾಮಿ ಆಸ್ತಿಗಳು ಮಾಡಿದ್ರೆ ನಾವು ಅದರ ಹಿಂದೆ ಸಹ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅವ್ರ ಜೊತೆ ಸಹ ನಾವು ಸಂಪರ್ಕದಲ್ಲಿದ್ದೇವೆ. ಹೀಗೆ ಇನ್ನೂ 5-6 ಏಜೆನ್ಸಿ, ನಮ್ಗೆ ಹೆಸರು ಹೇಳಕ್ಕಾಗಲ್ಲ ಅಂಥವೆಲ್ಲ ಏಜೆನ್ಸಿಗಳ ಜೊತೆ ಸಹ ನಾವು ನಿಕಟವಾದ ಸಂಪರ್ಕದಲ್ಲಿದ್ದೇವೆ. ಸಂಪೂರ್ಣ ಚಿತ್ರಣ ನಮಗಿದೆ. ಒಂದಂತೂ ಕ್ಲಿಯರ್, ಒಬ್ಬ ರೌಡಿ ಯಾವುದೋ ಕಾರಣಕ್ಕೆ ಅವನು ಮಾರ್ಪಟ್ಟು ಮುಖ್ಯವಾಹಿನಿಗೆ ಬಂದು ಕ್ರೈಮ್ನ ನಿಲ್ಲಿಸಿದ್ರೆ ಮಾತ್ರ ಅವನು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ. ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕುಟುಂಬದ ಹಿಂದೆ ಬೀಳ್ಬೇಕೋ ಉದ್ದೇಶ ಇಲ್ಲ. ನಮಗೆ ಪದೇ ಪದೇ ಈ ತರ ಚೆಕ್ ಮಾಡಿದ್ರೆ ಅವ್ರ ಮನೆಯಲ್ಲಿರೋರ್ಗೂ ತೊಂದರೆಗಳಾಗ್ತದೆ. ಇದು ಒಂಥರ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ನಾನು ಭಾವಿಸ್ತೇನೆ. ನಮಗೆ ಅದರಲ್ಲಿ ಉದ್ದೇಶ ಇಲ್ಲ. ಇದೀಗ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗಡೀಪಾರು ಮಾಡುವ ಅಧಿಕಾರವನ್ನ ನೀಡಿದ್ದು, ನ್ಯಾಯಾಲಯ ಮಾದರಿಯಲ್ಲಿಯೇ ವಿಚಾರಣೆಯನ್ನ ನಡೆಸಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈವರೆಗೆ 53 ಪ್ರಕರಣಗಳನ್ನು ಪರಿಶೀಲಿಸಲಾಗಿದ್ದು, ಅದರಲ್ಲಿ 10 ಮಂದಿಯನ್ನ ಗಡೀಪಾರು ಮಾಡಿ ಬೇರೆ ಜಿಲ್ಲೆಗಳಿಗೆ ಕಳುಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬಳ್ಳಾರಿ.